Hi guys, welcome back to my YouTube channel. ಸುಮ್ಮನೆ ಮನೇಲಿ ಒಬ್ಬಳೇ ಇದ್ದೆ, ಹಾಗೆ ಒಂದು ರ್ಯಾಂಡಮ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬಜ್ಜಾನು ಆಫೀಸ್ ಹೋಗಿದ್ದಾಳೆ, ತಮ್ಮನೂ ಇಲ್ಲ, ಊರಿಗೆ ಹೋಗಿದ್ದಾನೆ. ಅದಕ್ಕೆ ಇವತ್ತೇನು ಮಾಡ್ತೀನಿ ಎಲ್ಲ ತೋರಿಸ್ಬೇಕು ಅಂತ ಸುಮ್ಮನೆ ಹಾಗೆ ಒಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಕೋಲ್ಡ್ ಆಗಿದೆ, ವಾಯ್ಸ್ ಅಷ್ಟು ಕರೆಕ್ಟಾಗಿ ಬರ್ತಿಲ್ಲ ಗೈಸ್. ಇವಾಗ ಎದ್ದಿದ್ದೀನಿ ನಾನು. ಟೈಮ್ ಬಂದು 9:30 ಆಗಿದೆ. ನನಗೆ ತಕ್ಷಣ ಟೀ ಬೇಕು. ಟೀ ಮಾಡ್ಕೊಳ್ಳೋಕೆ ಇಟ್ಟಿದ್ದೀನಿ. ಟೀ ಒಂದು ಸೈಡು, ಹಾಲು ಒಂದು ಸೈಡು. ಆ್ಯಂಡ್ ಇವತ್ತು ಅಷ್ಟೇ ರಾಘವೇಂದ್ರ ಪೂಜೆ ಮಾಡಬೇಕು. ಅಕ್ಕ ಆಲ್ರೆಡಿ ಮಾಡಿದ್ದಾಳೆ, ನಾನು ಮಾಡಬೇಕು ಆಮೇಲೆ. ಮತ್ತು ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಮನೇಲಿ ಒಬ್ಬಳೇ ಇರೋಕ್ಕೆ ಎಷ್ಟು ಬೋರ್ ಆಗುತ್ತೆ ಅಲ್ವಾ? ಬಟ್ ಒಬ್ಬೊಬ್ಬರಿಗೆ ಒಬ್ಬಳೇ ಇರೋದೇ ಇಷ್ಟ. ಬಟ್ ನನಗೆ ತುಂಬ ಬೋರ್ ಆಗಿಬಿಡುತ್ತೆ. ಯಾರಾದರೂ ಇರಲೇಬೇಕು ನನ್ನ ಜೊತೆಗೆ. ಅಕ್ಕ 1:30ಗೆ ಬರ್ತಾಳೆ, ಅಲ್ಲಿವರೆಗೂ ನಾನು ಒಬ್ಬಳೇನೆ. ಕೋಲ್ಡ್ ಆಗಿದೆ ಅಲ್ವಾ, ಅದಕ್ಕೆ ಬಿಸಿ ನೀರು ಕುಡಿತಾ ಇದ್ದೀನಿ. ತಂಪು ನೀರು ಕುಡಿಯೋಕ್ಕಾಗ್ತಿಲ್ಲ ನನಗೆ. ಇದೇ ಫಸ್ಟ್ ಟೈಮ್ ನನಗೆ 1 ವೀಕ್ ಆಯಿತು ಕೋಲ್ಡಾಗಿ, ಇನ್ನೂ ಕಡಿಮೆ ಆಗ್ತಿಲ್ಲ. ಫಸ್ಟ್ ಟೈಮು ನನಗಿಲ್ಲ ಅಂದರೆ ಕೋಲ್ಡು ಆದರೆ ನನಗೆ ತುಂಬ ಅಂದರೆ ಒಂದಿನ ಇರುತ್ತೆ ಅಷ್ಟೇ. ಇದೇ ಫಸ್ಟ್ ಟೈಮು 1 ವೀಕ್ ಇದೆ ನನಗೆ, ಕಡಿಮೆನೇ ಆಗ್ತಾ ಇಲ್ಲ ಗೈಸ್. ನಂಗೆ ಬಿಸಿನೀರು ಕುಡಿಯೋದಂದ್ರೇ ಇಷ್ಟ ಆಗಲ್ಲ. ಇವಾಗ ತಣ್ಣೀರು ಕುಡಿದ್ರೆ ಏನೋ ಸಮಾಧಾನ ಆಗಲ್ಲ, ಅದಕ್ಕೆ ಬಿಸಿನೀರೇ ಕುಡಿತಾ ಇದ್ದೀನಿ. ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಬಿಸಿಲೇ ಇಲ್ಲ ಗೈಸ್, ಫುಲ್ ಮಳೆ ಬರೋ ಥರ ಐತೆ. ಅದಕ್ಕೆ ಎಲ್ಲ ಲೈಟ್ಸು ಆನ್ ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಮಳೆ ಬರೋಲ್ಲ, ಬಟ್ ಮಳೆ ಬರೋ ಥರ ಇದೆ. ಮಳೆಗಾಲ ಅಂತ ಏನು ಅನ್ನಿಸ್ತಾ ಇಲ್ಲ ನಮಗೆ. ಒಂದಿನೂ ಮಳೆ ಆಗ್ತಿಲ್ಲ ಇಲ್ಲಿ. ನನಗಿಷ್ಟ ಮಳೆ ಬಂದರೆ, ಅದು ಸ್ಮೆಲ್ಲೆಲ್ಲ ತಗೊಳ್ಳೋಕ್ಕೆ, ಬಟ್ ಮಳೆನೇ ಆಗ್ತಿಲ್ಲ. ಓಕೆ ಗೈಸ್, ಟೀ ಕುಡಿಯೋಣ ಬನ್ನಿ. ಗೈಸ್ ಇವಾಗ ನಾನೇನು ಮಾಡ್ತಾಯಿದ್ದೀನಿ ಗೊತ್ತಾ? ಪಲಾವ್ ಮಾಡ್ತಾಯಿದ್ದೀನಿ. ನನಗೆ ಇವಾಗ ತಿಂಡಿ ತಿನ್ನೋಕ್ಕೆ. ನನಗೆ ಪಲಾವ್ ಅಂದರೆ ತುಂಬ ಇಷ್ಟ. ಯಾವ ಟೈಮಲ್ಲಿ ಕೊಟ್ಟರು ತಿಂತೀನಿ ನಾನು ಪಲಾವ್ನ. ನಂಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೆಂಗೂ ಒಬ್ಬಳೇ ಇದ್ದೀನಿ, ಒಬ್ಬಳಿಗೆ ಅಲ್ವಾ, ಅದಕ್ಕೆ ಪಲಾವ್ ಮಾಡ್ಕೊತೀನಿ. ಅದೇನು ಬೇಗ ಬೇಗ ಆಗುತ್ತೆ. ಆ್ಯಂಡ್ ಅದನ್ನೊಂದೇ ನಾನು ಚೆನ್ನಾಗಿ ಮಾಡೋದು. ನಾನು ಹೇಳ್ಕೊಡ್ತೀನಿ ಗೈಸ್ ನಿಮಗೆ ಮಾಡೋಕ್ಕೆ. ಬೇಕಾದರೆ ನನಗೆ ಕೇಳಿ ಆಯಿತಾ? ನಂಗೆ ಗೊತ್ತು, ನಾನು ಹೇಳ್ಕೊಡ್ತೀನಿ ನಿಮಗೆ. ಚೆನ್ನಾಗಿಲ್ಲ ಅಂದರೆ ಬೈಕೋಬೇಡಿ ಅಷ್ಟೆ. ಕರಿದು ಇಷ್ಟೇ ಹಾಕ್ತೀನಿ ಇವಾಗ. ನಮ್ಮ ಜೊತೆಗೆ ಅಮ್ಮನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಇವಾಗ ಮನೇಲಿರೋರ್ಗೆಲ್ರಿಗೂ ಅವರೇ ತಿಂಡಿ ಮಾಡಿಕೊಡ್ತಾರೆ, ಅವರೇ ಎಲ್ಲ ಮಾಡಿಕೊಡ್ತಾರೆ. ಇವಾಗ ನಾವು ಜಾಬ್ ಅಂತ ಬಂದಿದ್ದೀವಲ್ವ, ನಾವೇ ಮಾಡ್ಕೋಬೇಕು. ಅವರು ಬರ್ತಿರ್ತಾರೆ, ಬಟ್ ಅವ್ರಿಗೆ ಜಾಸ್ತಿ ದಿನ ಇಲ್ಲಿರೋಕ್ಕಾಗಲ್ಲ ಅಲ್ವಾ? ನಮ್ಮಮ್ಮ ಅಂತೂ ಏನು ಕೆಲಸ ಮಾಡೋಕ್ಕೆ ಬಿಡಲ್ಲ ಗೈಸ್. ಅವ್ರಿಗೆ ಬಂದಾಗ ಎದ್ದ ತಕ್ಷಣ ತಿಂಡಿ ಟೀ ಎಲ್ಲ ಅವ್ರಿಗೆ ಕೊಡ್ತಾರೆ. ಜಸ್ಟ್ ನಾವು ಫ್ರೆಶ್ ಅಪ್ ಆಗಿ ಕುತ್ಕೊಳ್ಳೋದು ಅಷ್ಟೇ, ಏನು ಮಾಡೋಕ್ಕೆ ಬಿಡಲ್ಲ ನಮಗೆ. ಧಾರವಾಡಕ್ಕೆ ಹೋದಾಗಲೂ ಅಷ್ಟೇ, ನಮಗೇನು ಕೆಲಸ ಹಚ್ಚಲ್ಲ ಅವರು. ನಾವು ನೆಕ್ಸ್ಟ್ ಮಂತ್ ಹೋಗ್ತಾ ಇದ್ದೀವಿ ಗೈಸ್ ಧಾರವಾಡಗೆ. ಯಾಕಂದರೆ ಶ್ರಾವಣ ಬಂತಲ್ವಾ, ಹಬ್ಬ ಇನ್ಮೇಲೆಲ್ಲ ನಾವು ಶ್ರಾವಣ ಮಂತಲ್ಲಿ ಪೂಜೆ ಮಾಡಿಸ್ತೀವಿ. ಅದಕ್ಕೇನೆ ವರ್ಧಾಶಂಕರ್ ಪೂಜೆ ಮಾಡಿಸ್ತೀವಿ ಎಲ್ರೂ. ಜೀಜು ಮನೇನೂ ಅಲ್ಲೇ ಇರೋದ್ರಿಂದ ಅವ್ರದ್ದು ನಮ್ಮದು ಎಲ್ಲ ಮುಗಿಸ್ಕೊಂಡೇ ಬಂದುಬಿಡ್ತೀವಿ. ಬರೋವಾಗ ಅಪ್ಪಾಜಿ ಅಮ್ಮನ ಕರ್ಕೊಂಡೇ ಬರ್ತೀವಿ. ನಮ್ಮ ಮನೇಲಿ ಶ್ರಾವಣ ಹೆಂಗೆ ಅಂದರೆ, ಎಲ್ಲರೂ ಮನೇಲೂ ಸೇಮೇ. ಎದ್ದ ತಕ್ಷಣ ಅಮ್ಮ ನೀರು ಕುಡಿಯೋಕೆ ಬಿಡೋಣ, ಡೈರೆಕ್ಟ್ ಬಾತ್ರೂಮ್ಗೆ ಕಳಿಸ್ತಾರೆ. ಸ್ನಾನ ಮಾಡಿಕೊಂಡು ಬನ್ನಿ ಅಂತ. ಆಮೇಲೆ ದೇವ್ರಿಗೆಲ್ಲ ನಮಸ್ಕಾರ ಮಾಡಿ ಆಮೇಲೆ ಟೀ, ಆಮೇಲೆ ತಿಂಡಿ ಎಲ್ಲ ಕೊಡ್ತಾರೆ ಮನೇಲಿ. ಬಟ್ ಅದೊಂಥರ ಚಂದ ಇರುತ್ತೆ ಗೈಸ್. 10 ಗಂಟೆ ಅಂದರೆ ಮನೆ ಕೆಲಸ ಎಲ್ಲ ಮುಗ್ದೋಗ್ಬಿಡುತ್ತೆ. ಎಲ್ಲರೂ
ಒಟ್ಟಿಗೆ ಕುತ್ಕೊಳ್ಳೋದು ಅದೆಲ್ಲ ಚೆನ್ನಾಗಿರುತ್ತೆ. ಮತ್ತು ಎಲ್ಲರೂ ಮನೇಲಿ ಪೂಜೆ ಇರುತ್ತೆ, ಎಲ್ಲರೂ ಮನೆಗೂ ಹೋಗೋದು. ಅದು ವರ್ಧಶಂಕರ್ದು 3 ಸ್ಟೋರಿ ಅಧ್ಯಾಯ ಇದೆ, ಅದನ್ನೆಲ್ಲ ಕೇಳೋಕ್ಕೆ ಚಂದ ಅನಿಸುತ್ತೆ. ಹೋದಾಗ ನಾನು ಟ್ರೈ ಮಾಡ್ತೀನಿ ವೀಡಿಯೋಸ್ ಮಾಡೋಕ್ಕೆ. ಅಂದರೆ 3 ಅಧ್ಯಾಯದ ವೀಡಿಯೋ ಮಾಡೋಕ್ಕಾಗಲ್ಲ, ತುಂಬ ಲೆಂದಿ ಇರುತ್ತೆ. ಜಸ್ಟ್ ನಾವೇನೇನು ಮಾಡ್ತೀವಿ ಅಂತ ವೀಡಿಯೋ ಮಾಡ್ತಿರ್ತೀನಿ, ನೋಡಿರಿ ಗೈಸ್. ಆ್ಯಕ್ಚುಲಿ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮಂತಿಂದ ಎಲ್ಲ ಹಬ್ಬನೂ ಸ್ಟಾರ್ಟು. ಪದೇ ಪದೇ ಊರಿಗೆ ಹೋಗಬೇಕಾಗುತ್ತೆ ಅನಿಸುತ್ತೆ ನಾವು. ಬಟ್ ಅದೇನೋ ಒಂಥರ ಖುಷಿ ಗೈಸ್, ಹೋಗೋಕ್ಕೆ ಕಾಯ್ತಾ ಇರ್ತೀವಿ ನಾನು ಅಕ್ಕ. ಬೋರ್ ಆಗಿಬಿಡುತ್ತೆ ನಮಗೆ ಇಲ್ಲಿ ಇಬ್ಬರಿಗೇನೆ. ಲಾಸ್ಟ್ ಇಯರ್ ಯಾವ ಹಬ್ಬಕ್ಕೂ ನಂಗೆ ಹೋಗೋಕ್ಕಾಗಿಲ್ಲ ಗೈಸ್, ಯಾಕಂದರೆ ನಾನು ಮೈಸೂರಲ್ಲಿದ್ದೆ ಅಲ್ವಾ. ಆವಾಗ ಯಾವ ಹಬ್ಬಕ್ಕೂ ನಾನು ಹೋಗ್ತಾ ಇರಲಿಲ್ಲ. ಹೋಗೋದೇ ಬರೋಕೆ ನನಗೆ ಒಂದು ಫುಲ್ ಡೇ ಬೇಕಾಗ್ತಿತ್ತು. ಅದಕ್ಕೆ ನಾನು ಹೋಗ್ತಾನೆ ಇರಲಿಲ್ಲ, ಸುಮ್ಮನೆ ಪಿ ಜಿಲೇ ಇರ್ತಿದ್ದೆ ಫ್ರೆಂಡ್ಸ್ ಜೊತೆಗೆಲ್ಲ. ಇವಾಗ ಬೆಂಗಳೂರಲ್ಲಿದ್ದೀನಿ, ಹೆಂಗೋ ಫ್ಯಾಮಿಲಿ ಜೊತೆಗೆ ಇರ್ತೀನಲ್ವಾ ಇಲ್ಲಿ. ಎಲ್ಲರೂ ಒಟ್ಟಿಗೆ ಹೋಗಬೇಕು ನಾವು, ನಾನು ಅಕ್ಕ ಜೀಜು ಬಜ್ಜ ಎಲ್ಲರೂ ಒಟ್ಟಿಗೆ ಹೋಗ್ತೀವಿ ಗೈಸ್. ಮತ್ತು ಪಲಾವ್ ಮಾಡೋಕ್ಕಿಟ್ಟಿದ್ದೀನಿ ಗೈಸ್. ಬೇಗ ಆಗಿಬಿಟ್ರೆ ಬೇಗ ತಿಂದು ಫ್ರೆಶ್ ಅಪ್ ಆಗಿ ಪೂಜೆ ಮಾಡ್ಬೋದು. ಅಕ್ಷಿ ಬರ್ತಿದೆ ಗೈಸ್. ನನಗೆ ಆಯಿಲಲ್ಲಿ ಫುಲ್ ಬಿಸಿಯಾಗಿರುತ್ತಲ್ವಾ, ಕರಿಬೇವು ಹಾಕೋಕ್ಕೆ ಭಯ, ಎಲ್ಲಿ ಬಂದ್ಬಿಡುತ್ತೆ ಅಂತ. ನಾನೇನು ಮಾಡ್ತೀನಿ ಗೊತ್ತಾ, ಹಿಂಗೆ ಹಾಕ್ಬಿಟ್ಟು ಓಡೋಗ್ಬಿಡ್ತೀನಿ ಅಷ್ಟೇ ಗೈಸ್. ನೋಡಿ ಫುಲ್ ಹಿಂಗೆ ಬರುತ್ತೆ. ಓಕೆ ಗೈಸ್, ನಾನು ಈ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರಾಯರ್ ಸಾಂಗ್ ಹಾಕಿದ್ದೀನಿ, ಸೌಂಡ್ ಹಾಕಿಲ್ಲ ಯಾಕಂದರೆ ಕಾಪಿರೈಟ್ಸ್ ಬಂದುಬಿಡುತ್ತೆ ಸಾಂಗ್ಗೆ, ಅದಕ್ಕೆ. ಓಕೆ, ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್ ಬಾಯ್.